ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಪುನರುತ್ಥಾನದ ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಬನ್ನಿರಿ, ಪರಿಶುದ್ಧ ಸತ್ಯವೇದದ ವಾಕ್ಯಗಳನ್ನು ಧ್ಯಾನಿಸೋಣ. ದೇವರು ಆಶಿಸಿದಂತೆಯೇ ಜೀವಿಸೋಣ. ನಮಗೆ ಬೇಕಾದಂತಹ ದೈವ ಜ್ಞಾನವನ್ನು, ದೇವರ ನಡೆಸುವಿಕೆಯನ್ನು ಆತನ ವಾಕ್ಯದಿಂದ ಹೊಂದಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಲೋಕದಲ್ಲಿರುವ ಪರಿಸ್ಥಿತಿಗಳನ್ನು ನಾವು ನೋಡುವಾಗ ಲೋಕಸ್ಥರಂತೆ ನಾವಿರದೆ ನಿಮ್ಮ ವಾಕ್ಯದಲ್ಲಿ ನಮ್ಮನ್ನು ಜೀವಿಸಬೇಕೆಂದು ಹೇಳಿರುವ ಪ್ರಕಾರ ಜೀವಿಸುವಂತೆ ನಿಮ್ಮ ಮಾತುಗಳು, ನಿಮ್ಮ ವಾಕ್ಯದ ಸತ್ಯಗಳು, ನಿಮ್ಮ ವಾಕ್ಯದಿಂದ ಉಂಟಾಗುವ ಪ್ರಿಕಾಷನ್ಸ್ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದೇವರ ವಾಕ್ಯ ನಮಗೆ ಪ್ರಿಕಾಷನ್ಸ್ ಕೊಡುತ್ತದೆ, ಅಂದರೆ ಎಚ್ಚರಿಕೆ ಕೊಡುತ್ತದೆ, ನಮಗೆ ಗೈಡೆನ್ಸ್ ಕೊಡುತ್ತೆ, ನಡೆಸುವಿಕೆ ಕೊಡುತ್ತೆ, ನಮಗೆ ದಾರಿ ತೋರಿಸುತ್ತದೆ, ನಾವು ಬದುಕಬೇಕಾದ ವಿಧಾನವನ್ನು ನಮಗೆ ಕಲಿಸಿಕೊಡುತ್ತದೆ. ಬಹಳಷ್ಟು ಜನ ಭಕ್ತಿ ಅನ್ನುವಾಗ ಆ ಭಕ್ತಿ ಪ್ರಾಂತ್ಯಗಳಲ್ಲಿ, ಇಲ್ಲವೇ ಭಕ್ತಿ ಆಚರಿಸುವ ಆಲಯಗಳಲ್ಲಿ, ಇಲ್ಲವೇ ಆ ಸಮಯಗಳಲ್ಲಿ ಮಾತ್ರ ಭಕ್ತಿಯುಳ್ಳವರಾಗಿರೋದಾದರೆ ಸಾಕಾಗುತ್ತೆ ಅಂದುಕೊಳ್ತಾರೆ. ಆದರೆ ಒಬ್ಬ ಕ್ರೈಸ್ತನು ಭಾನುವಾರ ಆಲಯಕ್ಕೆ ಹೋದಾಗಿಯೂ ಸೋಮವಾರದಿಂದ ಶನಿವಾರದವರೆಗೂ ತನ್ನ ದೇಹವೇ ದೇವರ ಆಲಯವಾಗಿದೆ ಎಂದು ಗುರುತಿಸಿಕೊಳ್ಳಬೇಕು. ದೇವರಿಗೆ ಇಷ್ಟಕರವಾಗಿಯೂ ಜೀವಿಸಬೇಕು ಮತ್ತು ಅದನ್ನು ಕಲಿಯಬೇಕು. ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟವರಾಗಿದ್ದೇವೆ ಎಂಬ ಸಂಗತಿ ಮರೆಯಬಾರದು. ಅವರನ್ನು ಇವರನ್ನು ನೋಡಿ ಅವರಂತೆ ಇವರಂತೆ ಆಸೆ ನಮ್ಮಲ್ಲೂ ಹುಟ್ಟುವುದಾದರೆ ನಾವು ಬೆಲೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟಿದ್ದೇವೆ ಎಂಬ ಸಂಗತಿ ಮರೆತು ಹೋಗ್ತೇವೆ. ಅದಕ್ಕೆ ಪ್ರತಿ ಭಾನುವಾರದಂದು ದೇವರ ಆಲಯಕ್ಕೆ ಹೋಗುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಈಗೋ ಈ ರೀತಿ ಕ್ಲುಪ್ತವಾದ ಅನುದಿನದ ಧ್ಯಾನ ನಿಮಗೆ ತಲುಪಿಸುತ್ತಿದ್ದೇವೆ. ಯಾಕೆಂದರೆ ಕೆಲವರಿಗೆ, ಇತರ ದೇಶದಲ್ಲಿರುವವರಿಗೆ ಚರ್ಚಸ್ಗಳಿಲ್ಲ. ಅವರಲ್ಲಿ ಬಹಳಷ್ಟು ಜನರು ಒಂಟಿತನವನ್ನು ಎದುರಿಸುವವರಾಗಿದ್ದಾರೆ. ಅಂಥವರಿಗೋಸ್ಕರ ಇದಾಗಿದೆ. ಆದರೆ ನಾವಾದರೂ ದೇವರ ಆಲಯಕ್ಕೆ ಹೋಗಿ ದೇವ ಜನರೊಂದಿಗೆ ಸೇರಿ ಆರಾಧಿಸಬೇಕು, ದೇವರನ್ನು ಸ್ತುತಿಸಬೇಕು. ಆತನ ಪ್ರೀತಿಯುಳ್ಳವರಾಗಿ ಒಬ್ಬರಿಗೊಬ್ಬರು ನಾವು ಪ್ರೀತಿಯ ಭಾವನೆ ಉಳ್ಳವರಾಗಿರಬೇಕು. ಆ ಬಾಂಧವ್ಯ ಆ ದೇವರ, ಅಂದರೆ ಕ್ರಿಸ್ತನ ರಕ್ತ ಸಂಬಂಧಿಗಳಾಗಿರುವುದು ಬಹಳ ಪ್ರಾಮುಖ್ಯವಾಗಿದೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಈ ಸಭೆಗೆ ಬರೆಯುವಂತಹ ವಚನಗಳನ್ನು ನೋಡಿರಿ. ಸಹೋದರ ಪ್ರೀತಿಯ ವಿಷಯದಲ್ಲಿ ನಿಮಗೆ ಬರೆಯುವುದು ಅವಶ್ಯಕವಿಲ್ಲ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಉಪದೇಶವನ್ನು ನೀವೇ ದೇವರಿಂದ ಹೊಂದಿದವರಾಗಿದ್ದೀರಿ. ಸಹೋದರ ಪ್ರೀತಿ, ಇದರ ಕುರಿತು ವಿಶೇಷವಾಗಿ ನಿಮಗೆ ಹೇಳುವ ಅಗತ್ಯವಿಲ್ಲ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದನ್ನು ದೇವರಿಂದ ನೀವು ಉಪದೇಶ ಹೊಂದಿದ್ದೀರಿ. ಹೌದು ಪ್ರಿಯರೇ, ದೇವರನ್ನು ಪ್ರೀತಿಸುವವರು ನೆರೆಯವರನ್ನು ಪ್ರೀತಿಸುತ್ತಾರೆ. ದಶಾಜ್ಞೆಗಳನ್ನು 2 ದೇವರು ಮಾಡಿದ್ದಾರೆ. ನಿನ್ನ ದೇವರಾದ ಯೆಹೋವನನ್ನು ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ನಿನ್ನ ಪೂರ್ಣ ಶಕ್ತಿಯಿಂದ, ಪೂರ್ಣ ವಿವೇಕದಿಂದ, ನಿನ್ನ ಪೂರ್ಣ ಬಲದಿಂದ ಪ್ರೀತಿಸು. ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ನಾವು ಕ್ರೈಸ್ತರು, ಯೇಸುವನ್ನು ನಂಬಿದವರು ಎಂದು ಹೇಳುವಾಗ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿ ಕಾಣಿಸಬೇಕಾದದ್ದು ಆ ಪ್ರೀತಿ. ಆ ಪ್ರೀತಿಯಿಂದ ಬರುವ ಸಹನೆ, ತಾಳ್ಮೆ, ಕ್ಷಮಾಪಣೆ, ತ್ಯಾಗ, ಸಮರ್ಪಣೆ ನಮ್ಮಲ್ಲಿರಬೇಕು. ಈ ದಿನ ಪ್ರೀತಿ ಇಲ್ಲದವರಾಗಿ ನಾವಿರೋದಾದ್ರೆ ಲೋಕದಲ್ಲಿರುವವರಂತೆ ಕಕ್ಷಗಳು, ದ್ವೇಷಗಳು, ಕೋಪಗಳು, ತಾಪಗಳು ಉಳ್ಳವರಾಗಿರೋದಾದರೆ ನಾವು ಶರೀರ ಸಂಬಂಧಿಗಳಾಗಿದ್ದೇವೆಂದು, ಪ್ರಕೃತಿ ಸಂಬಂಧಿಗಳಾಗಿದ್ದೇವೆಂದು ಮತ್ತು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆದವರು ಅಲ್ಲ ಎಂದು ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಾವು ಗುರುತಿಸಬಲ್ಲೆವು. ಪ್ರಕೃತಿಗೆ ಸಂಬಂಧಪಟ್ಟವರು, ಅಂದರೆ ಸಹಜವಾದ ಪತನವಾದ ಮಾನವ ಸ್ವಭಾವವುಳ್ಳವರಾಗಿ, ಇಲ್ಲವೇ ಗುಣವುಳ್ಳವರಾಗಿ ಇರುವವರಾಗಿದ್ದೇವೆ ಎಂದರ್ಥ. ಯಾವಾಗಲೂ ಈ ಲೋಕ ಸಂಬಂಧವಾದವುಗಳ ಮೇಲೆ ಮನಸ್ಸಿಟ್ಟು ಇಲ್ಲಿ ಇರುವವುಗಳಿಗಿಂತಲೂ ಮಿಗಿಲಾದವುಗಳ ಬಗ್ಗೆ ಅವರು ಯೋಚಿಸೋದಿಲ್ಲ. ಅವರ ಭಕ್ತಿ ಕೂಡ ಲೋಕದಲ್ಲಿ ಅವರ ಅವಶ್ಯಕತೆ ತೀರುವವರೆಗೂ ಇರುತ್ತೆ. ಪ್ರಕೃತಿ ಸಂಬಂಧವುಳ್ಳವರು ಕೂಡ ಸಹಜವಾಗಿ ದೇವರಿದ್ದಾರೆಂದು ನಂಬುತ್ತಾರೆ. ಕೆಲವರು ಶರೀರ ಸಂಬಂಧವಾದವರಾಗಿದ್ದಾರೆ. ಅವರು ಕರ್ತನನ್ನು ಅರಿತುಕೊಂಡರೂ ಕೂಡ ಅವರು ಆಧ್ಯಾತ್ಮಿಕ ಪರಿಪಕ್ವತೆಗೆ ಹೋಗಲಾರದಂತೆ ಶರೀರ ಸಂಬಂಧವಾದ ಆಶೀರ್ವಾದಗಳಿಗೋಸ್ಕರ ಶರೀರ ಸಂಬಂಧವಾದ ವಿಷಯಗಳನ್ನೇ ಆಲೋಚಿಸ್ತಾರೆ. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಪರಿಪಕ್ವತೆ ಹೊಂದುತ್ತಿರುವಾಗ ಅವರು ಆತ್ಮಾನುಸಾರವಾಗಿ ಪ್ರವರ್ತಿಸುತ್ತಾರೆ.
ಆತ್ಮಾನುಸಾರವಾಗಿ ಇರುತ್ತಾ ಆತ್ಮನ ಮುಖಾಂತರ ಶರೀರ ಕ್ರಿಯೆಗಳನ್ನು ಸಾಯಿಸುತ್ತಾರೆ. ಅಂದರೆ ಅವುಗಳನ್ನು ಇನ್ಯಾಕ್ಟಿವೇಟ್ ಮಾಡ್ತಾರೆ, ಕೆಲಸಕ್ಕೆ ಬಾರದಂತೆ ಮಾಡುತ್ತಾರೆ, ಕೆಲಸ ಮಾಡದಂತೆ ಮಾಡ್ತಾರೆ. ಶರೀರ ಇಚ್ಛೆಗಳನ್ನು, ಶರೀರ ಕೋರಿಕೆಗಳನ್ನು, ಶರೀರ ಮನಸ್ಸನ್ನು, ಶರೀರ ಉದ್ರೇಕವನ್ನು ಜಯಿಸಬಲ್ಲಂಥವನು ಆಧ್ಯಾತ್ಮಿಕ ಸ್ಥಾನಕ್ಕೆ ಸೇರಿದವನಾಗಿರುತ್ತಾನೆ. ನಾವು ಈ ಲೋಕದಲ್ಲಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿರುವಾಗ ಇತರರಲ್ಲಿ ತಪ್ಪು ಕಂಡುಹಿಡಿಯಬೇಕೆಂಬ ಮನಸ್ಸು ಈ ಲೋಕದಲ್ಲಿ ಎಲ್ಲಿ ನೋಡಿದರೂ ಪ್ರಕೃತಿ ಸಂಬಂಧವಾದ ಆಲೋಚನೆ ಏನೆಂದರೆ, ಯಾವಾಗಲಾದರೂ ಒಬ್ಬರನ್ನು ನೋಡುವಾಗ ಅವರೊಂದಿಗೆ ಹೋಲಿಸಿಕೊಂಡು ಅವರಿಗಿಂತ ನಾನು ಪರವಾಗಿಲ್ಲ, ಅವರಿಗಿಂತಲೂ ನಾನು ಬೆಟರ್ ಆಗಿದ್ದೇನೆ ಅಂದುಕೊಳ್ಳುವ ಸ್ಥಿತಿಯಲ್ಲಿರ್ತಾರೆ. ಆದರೆ ಒಬ್ಬ ವ್ಯಕ್ತಿ, ಒಬ್ಬ ಆಧ್ಯಾತ್ಮಿಕ ಚಿಂತನೆಯುಳ್ಳಂತಹ ವ್ಯಕ್ತಿ ತನ್ನನ್ನು ತಾನು ಕ್ರಿಸ್ತನೊಂದಿಗೆ ಹೋಲಿಸಿಕೊಳ್ತಾನೆ. ಅಯ್ಯೋ, ನಾನು ಕ್ರಿಸ್ತನಂತೆ ಇಲ್ವಲ್ಲ, ಆತನಂತಹ ಪ್ರೀತಿ ನನ್ನಲ್ಲಿ ಇಲ್ವಲ್ಲ, ಅಷ್ಟೊಂದು ಪ್ರೀತಿ ಸಹನೆ ನಾನು ಹೊಂದಿಕೊಂಡಿರಲಿಕ್ಕಾಗ್ತಾ ಇಲ್ವಲ್ಲ, ಅಂತಹ ಕ್ಷಮಾಪಣೆ ಹೃದಯ ನನಗಿಲ್ವಲ್ಲ ಎಂದು ತನ್ನ ವಿಷಯದ ಕುರಿತಾಗಿಯೇ ಪರಿಶೀಲಿಸಿಕೊಳ್ಳುತ್ತಿರ್ತಾನೆ. ನಾವು ನೋಡ್ತೇವೆ, ಯೇಸು ಫರಿಸಾಯನ ಸಾಮ್ಯ ಹೇಳಿದಾಗ ಅವನು ದೇವರ ಆಲಯದೊಳಗೆ ಹೋಗಿ ದೇವರನ್ನು ಆರಾಧಿಸುವುದನು ಅಂತ ಇದೆಯಾ? ದೇವರ ಸನ್ನಿಧಿಗೆ ಹೋಗಿ ನಿಂತು ಪ್ರಾರ್ಥಿಸುತ್ತಾನೆ. ಏನೆಂದು ಪ್ರಾರ್ಥಿಸ್ತಾನೆ? ದೇವರೇ, ನಾನು ಕಳ್ಳನಂತಿಲ್ಲ, ಅನ್ಯಾಯಗಾರನಲ್ಲ, ಈಗೋ ಈ ಸುಂಕದವನಂತೆಯೂ ಅಲ್ಲದೇ ಇರುವುದಕ್ಕಾಗಿ ನಿನಗೆ ವಂದನೆಗಳು. ತನ್ನ ಸ್ವಾನೀತಿಯನ್ನು, ತನ್ನ ಒಳ್ಳೆಯತನವನ್ನು ದೇವರ ಸನ್ನಿಧಿಯಲ್ಲಿ ಹೇಳ್ಕೊಳ್ತಿದ್ದಾನೆ ಹೊರತು ಪಕ್ಕದಲ್ಲಿದ್ದ ಸುಂಕದವನೊಂದಿಗೆ ಹೋಲಿಸಿಕೊಳ್ತಿದ್ದಾನೆ ಹೊರತು ದೇವರೇ, ನನ್ನನ್ನು ಪರಿಶೋಧಿಸು, ಪರಿಶೀಲಿಸು, ನಿನಗೆ ಬೇಸರ ಉಂಟು ಮಾಡುವ ಮಾರ್ಗ ಏನಾದರೂ ನನ್ನಲ್ಲಿ ಇದೆಯೇನೋ ನೋಡು ಎನ್ನುವಂತೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಲಿಲ್ಲ. ಮತ್ತೇನನ್ನುತ್ತಾನೆ? ನಾನು ವಾರಕ್ಕೆ 2 ಬಾರಿ ಉಪವಾಸವಿರುತ್ತೇನೆ. ಈ ದಿನ ಉಪವಾಸ ಎಂಬ ಮಾತು ಹೆಚ್ಚಾಗಿ ಕೇಳಿಸಿಕೊಳ್ತಾ ಇದೆ. ಆದರೆ ಎಷ್ಟು ಜನ ಉಪವಾಸವಿರ್ತಿದ್ದಾರೆಂದು ಗೊತ್ತಿಲ್ಲ. ಅಷ್ಟಕ್ಕೂ ಉಪವಾಸ ಅಂದರೆ ಏನು ಎಂದು ಅರ್ಥವೇ ಆಗ್ತಿಲ್ಲ. ಉಪವಾಸವಿರೋದು ಹಾಡುಗಳನ್ನು ಹಾಡಿಕೊಳ್ಳುವುದಕ್ಕಾಗಿ ಅಲ್ಲ. ಉಪವಾಸವಿರೋದು ದೊಡ್ಡ ದೊಡ್ಡ ಒಂದು ಅನೌನ್ಸ್ಮೆಂಟ್ಸ್ ಮಾಡಿಕೊಳ್ಳುವುದಕ್ಕಾಗಿ ಅಲ್ವಲ್ಲ. ನೀವು ಉಪವಾಸವಿರುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು, ವಿಷಾದ ಮುಖ ಇಟ್ಕೊಳ್ಳದೆ ಸಂತೋಷ ಮುಖ ಇಟ್ಕೊಂಡು ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥಿಸಿರಿ. ರಹಸ್ಯದಲ್ಲಿರುವ ದೇವರು ನೋಡಿ ನಿಮಗೆ ಪ್ರತಿಫಲ ಕೊಡ್ತಾರೆ. ಮನುಷ್ಯರಿಗೆ ಕಾಣಿಸಿಕೊಳ್ಳುವುದಕ್ಕಾಗಿ ಉಪವಾಸ ಮಾಡಬೇಡಿರಿ ಎಂದು ದೇವರ ವಾಕ್ಯ ಹೇಳುತ್ತೆ. ಈ ಫರಿಸಾಯನು ತಾನೇ ಏನೋ ದೊಡ್ಡ ಭಕ್ತನಂತೆ ಉಪವಾಸದ ಒಂದು ಪ್ರಾರ್ಥನಾ ವೀರನೆಂದು ಹೇಳಿಕೊಳ್ತಿದ್ದಾನೆ. ಆದರೆ ನಿಜವಾದ ಉಪವಾಸವು, ದೇವರಿಗೆ ಇಷ್ಟವಾದ ಉಪವಾಸವು ಯೆಶಾಯನ ಪುಸ್ತಕ 58ನೇ ಅಧ್ಯಾಯ ಓದುವಾಗ ಕಾಣಬಹುದು. ನಿಜವಾದ ಉಪವಾಸ ಬರೀ ಹೊಟ್ಟೆ ಹಸುವೆಂದಿರುವುದಲ್ಲ. ನಿಮಗಿಷ್ಟವಾಗಿರುವುದನ್ನು ಮಾಡಲಾರದೆ ಇರಲಿಕ್ಕಾಗುತ್ತಾ? ಒಂದು ದಿನವಿಡೀ ನಿಮ್ಮ ಸೆಲ್ಫೋನ್ ಮುಟ್ಟಲಾರದೆ ಉಪವಾಸ, ಅದಕ್ಕೆ ಸೆಲ್ಫೋನ್ ಉಪವಾಸ ಅನ್ನಿರಿ. ಒಂದು ದಿನಾ ಪೂರ್ತಿ ನಿಮ್ಮ ಮನಸ್ಸನ್ನೆಲ್ಲ ದೇವರ ಮೇಲೆ ಮಗ್ನವಾಗಿಡಿರಿ. ಬಹಳಷ್ಟು ಜನರು ಈ ದಿನ ಉದ್ಯೋಗ ಮಾಡಿಕೊಳ್ತಾ, ವ್ಯಾಪಾರ ಮಾಡಿಕೊಳ್ತಾ, ಕೆಲಸ ಮಾಡಿಕೊಳ್ತಾ ನಾವು ಉಪವಾಸ ಇದ್ದೇವೆ ಅನ್ನುತ್ತಾರೆ. ಈ ರೀತಿ ಕೆಲಸ ಮಾಡಿಕೊಳ್ಳುತ್ತಾ ಉಪವಾಸವಿರೋದಾದರೆ ನಾನು ನಿಮ್ಮ ಪ್ರಾರ್ಥನೆ ಕೇಳಲ್ಲ ಎಂದು ದೇವರು ಹೇಳಿದ್ದಾರೆ. ಉಪವಾಸ ಮಾಡಿದ್ರೆ ಮಾತ್ರ ನೀವೆಲ್ಲರಿಗಿಂತಲೂ ದೊಡ್ಡ ಭಕ್ತಿವಂತರು, ಉಪವಾಸ ಮಾಡದಿದ್ದರೆ ನೀವೇನಷ್ಟು ಭಕ್ತಿಯುಳ್ಳವರು ಅಲ್ಲ ಎಂದು ನೀವು ಚಿಂತಿಸುವ ಅಗತ್ಯವಿಲ್ಲ. ಮುಂದೆ ಪ್ರಾರ್ಥಿಸ್ತಾ ಫರಿಸಾಯ ಹೇಳ್ತಾನೆ, ನಾನು ದಶಮಭಾಗ ಕೊಡ್ತೇನೆ. ದಶಮಭಾಗ ದೇವರ ಸೊತ್ತು, ದೇವರ ಸ್ವಾಸ್ಥ್ಯ ಆಗಿದೆ. ಆತನಿಗೆ ಧಾರಾಳವಾಗಿ ಕೊಡಬೇಕು ಎನ್ನುವುದನ್ನು ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನನ್ನ ಆಲಯದಲ್ಲಿ ಆಹಾರ ಶೂನ್ಯವಾಗದಂತೆ ನಿಮ್ಮ ದಶಮಾಂಶವನ್ನು ಯಾವತ್ತೂ ದೇವರ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುತ್ತೇನೆ ಎಂದು ದೇವರು ಹೇಳಿದ್ದಾರೆ. ನಾವು ಕಾಣಿಕೆ ಕೊಡೋದೇ ದೊಡ್ಡ ಸಂಗತಿ ಅಂದ್ಕೊಂಡ್ರೆ ಹೇಗೆ? ನಮ್ಮ ದುಡ್ಡಿನಿಂದಲೇ ಪಾಸ್ಟರ್ ಬದುಕುತ್ತಿದ್ದಾರೆ, ಸೇವೆ ನಡೆಯುತ್ತಿದೆ, ನಮ್ಮಿಂದಲೇ ಇಷ್ಟೆಲ್ಲ ನಡೆಯುತ್ತಾ ಇದೆ ಅಂದುಕೊಂಡು ಕಾಣಿಕೆ ಕೊಡುವಂಥವರನ್ನು ಪಾಸ್ಟರ್ ಅಂಗೀಕರಿಸುತ್ತಾರೇನೋ, ಆದರೆ ಕರ್ತನು ಅವರನ್ನು ಅಂಗೀಕರಿಸುತ್ತಾರೋ? ನೀವು ಕರ್ತನನ್ನು ಘನಪಡಿಸುತ್ತಾ ಇದ್ದೀರಾ? ಕರ್ತನ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೀರಾ? ದೇವರು ನಮಗೆ ಕೊಟ್ಟಿರುವುದರಲ್ಲಿ ಸ್ವಲ್ಪವನ್ನು ಆತನಿಗೆ ತೆಗೆದುಕೊಡಬೇಕು. ದಾವೀದನು ಹೇಳ್ತಾನೆ, ದೇವರೇ, ನಿನ್ನ ಕೈಯಿಂದ ಸ್ವಲ್ಪ ತೆಗೆದು ನೀನು ಏನು ಕೊಟ್ಟಿದೆಯೋ ಅದರಲ್ಲಿಯೇ ನಾನು ನಿನಗೆ ಕೊಡ್ತೇನೆ ಅನ್ನುತ್ತಾನೆ. ನಾವೇ ಆತನ ಸೊತ್ತಾಗಿರುವಾಗ ನಮಗಿರೋದೆಲ್ಲ ಆತನದೇ ಅಲ್ಲವೋ? ದೇವರ ಮೇಲಿನ ನಮ್ಮ ಪ್ರೀತಿ ವ್ಯಕ್ತಪಡಿಸುವುದಕ್ಕಾಗಿ ಸ್ವತಂತ್ರರಾಗಿ ಪ್ರೇರೇಪಣೆ ಹೊಂದಿ ಉದಾರತೆಯಿಂದ, ಪ್ರೀತಿಯಿಂದ ನಾವು ಕೊಡಬೇಕು. ಇಲ್ಲವೇ ನಾವು ಕಾಣಿಕೆ ಕೊಡೋದು. ನೋಡಿರಿ, ನಮ್ಮ ಮಕ್ಕಳ ಮೇಲೆ ನಾವು ಪ್ರೀತಿ ತೋರಿಸುವಾಗ ಆ ಮಕ್ಕಳಿಗಾಗಿ ಏನಾದರೂ ಕೊಡಿಸ್ತೇವೆ, ಬೆಲೆ ಬಾಳುವವುಗಳನ್ನು ಕೊಡಿಸ್ತೇವೆ. ಮಕ್ಕಳಿಗೆ ಕೊಡಿಸುವ ವಿಷಯದಲ್ಲಿ ಲೆಕ್ಕಿಸೋದಿಲ್ಲ. ಮಕ್ಕಳನ್ನು ಪ್ರೀತಿಸುವುದರಲ್ಲಿ ಯಾರೂ ಲೆಕ್ಕಾಚಾರ ಮಾಡಲ್ಲ. ಹಾಗೆಯೇ ಬಹಳಷ್ಟು ಸಾರಿ ನಾವು ಆಲಯಕ್ಕೆ ಹೋಗಿ ನಮ್ಮ ಪ್ರಾರ್ಥನೆ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ, ಎಲ್ಲರಿಗೂ ಗೊತ್ತಾಗಬೇಕು ಎಂಬುದಾಗಿ ಮಾಡ್ತಿದ್ದೇವೆ ಮತ್ತು ನಮ್ಮ ಭಕ್ತಿ ತೋರಿಸಿಕೊಳ್ಳಲು ಪ್ರಾರ್ಥಿಸ್ತಿದ್ದೇವೆ. ಆ ಸುಂಕದವನಾದರೂ ದೂರದಲ್ಲಿರ್ತಾನೆ, ವೇದಿಯ ಬಳಿಗೂ ಕೂಡ ಬರಲ್ಲ.
ವೇದಿಕೆ ಹತ್ತಿರ ಬರದೆ ದೂರದಲ್ಲಿದ್ದು ತನ್ನ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸುತ್ತಾನೆ. ಪಕ್ಕದಲ್ಲಿರುವ ಫರಿಸಾಯದವನ ಮೇಲೆ ಹೊಟ್ಟೆಕಿಚ್ಚು ಪಡಲಿಲ್ಲ. ಅವನ್ಯಾಕೆ ಬಿಳಿ ವಸ್ತ್ರ ಹಾಕಿಕೊಂಡು ಅಷ್ಟು ಚೆನ್ನಾಗಿದ್ದಾನೆ, ಮತ್ತೆ ನಾನ್ಯಾಕೆ ಹೀಗೆ ಬಡತನದಲ್ಲಿದ್ದೇನೆಂದು ಹೋಲಿಸಿಕೊಳ್ಳಲಿಲ್ಲ. ಬೇಕಾದರೆ ಈ ದಿನ ನೋಡಿರಿ, ಸ್ವಲ್ಪ ಒಳ್ಳೆ ಬಟ್ಟೆ ಧರಿಸಿದವರನ್ನು ನೋಡಿದಾಗ, ಸ್ವಲ್ಪ ಶುಭ್ರವಾಗಿರುವವರನ್ನು ನೋಡುವಾಗ, ದುಡ್ಡುಳ್ಳವರನ್ನು ನೋಡುವಾಗ, ಸ್ವಲ್ಪ ಉನ್ನತ ಸ್ಥಿತಿಯಲ್ಲಿರುವವರನ್ನು ನೋಡುವಾಗ, ಈ ದಿನ ಎಷ್ಟೋ ಜನ ಅಸೂಯೆ ಪಡುವವರಾಗಿದ್ದಾರೆ. ಕೆಟ್ಟವರನ್ನು ನೋಡಿ ವ್ಯಸನ ಪಡಬಾರದೆಂದು ದೇವರ ವಾಕ್ಯ ಹೇಳುತ್ತೆ. ಇತರರೊಂದಿಗೆ ಹೋಲಿಸಿಕೊಳ್ಳಬಾರದೆಂದು ದೇವರ ವಾಕ್ಯದ ಸಾರಾಂಶವಾಗಿದೆ. ದೇವರ ಸನ್ನಿಧಿಗೆ ಹೋಗುವಾಗ ಮುಖ್ಯವಾಗಿ ದೇವರ ಸನ್ನಿಧಿಯಲ್ಲಿ ನಾನು ಹೇಗಿದ್ದೇನೆ ಎನ್ನುವಂಥದ್ದು ಪರಿಶೀಲಿಸಿಕೊಳ್ಳಬೇಕು. ಆ ಸುಂಕದವನು ದೇವರ ಮುಖಕಾಂತಿಯಲ್ಲಿ ತನ್ನ ಹೃದಯವನ್ನು ನೋಡಿಕೊಂಡು, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸುತ್ತಾನೆ. ವಾಕ್ಯ ಹೇಳ್ತದೆ, ಆ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ತನ್ನ ಮನೆಗೆ ಹೋದನಂತೆ. ಈ ದಿನ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವಾ? ಕರ್ತನ ನಾಮದಲ್ಲಿ ನಮ್ಮ ನೆರೆಯವರನ್ನು ಪ್ರೀತಿಸ್ತಾ ಇದ್ದೇವಾ? ಯೇಸು ನಮಗೆ ಕಲಿಸಿರೋದೇನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಸಹೋದರರ ಪ್ರೀತಿಯ ವಿಷಯದಲ್ಲಿ ನಿಮಗೆ ಬರೆಯುವ ಅಗತ್ಯವಿಲ್ಲ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ದೇವರಿಂದ ಕಲಿತುಕೊಂಡಿದ್ದೀರಿ. ಹಾಗೆಯೇ ಮೆಕದೋನ್ಯದಲ್ಲಿರುವಂತಹ ಸಹೋದರರೆಲ್ಲರನ್ನೂ ನೀವು ಪ್ರೀತಿಸುತ್ತಾ ಇದ್ದೀರಿ. ಈ ದಿನ ಬೇಕಾದರೆ ನೋಡಿ, ನಮ್ಮ ಜೊತೆ ಕ್ರೈಸ್ತರು ಪ್ರಪಂಚದ ಅನೇಕ ಸ್ಥಳಗಳಲ್ಲಿ ಶ್ರಮೆಯ ಪಾಲಾಗ್ತಿದ್ದಾರೆ. ವಿಶ್ವಾಸಿಗಳು ಅಂತ್ಯಕಾಲದಲ್ಲಿ ಒಬ್ಬರನ್ನೊಬ್ಬರು ಹಿಡಿದುಕೊಡುವ ಸ್ಥಿತಿಗೆ ಬಿದ್ದೋಗ್ತಿದ್ದಾರೆ. ಮಣಿಪುರ್ ವಿಷಯದಲ್ಲಿ ನಾವು ಪ್ರಾರ್ಥಿಸಿದೇವಲ್ಲವೇ? ಅಲ್ಲಿ ಎಷ್ಟೋ ಚರ್ಚಸ್ಗಳು ಕೆಡವಲ್ಪಟ್ಟಿವೆ, ಎಷ್ಟೋ ಕ್ರೈಸ್ತರು ಶ್ರಮೆಯಲ್ಲಿದ್ದಾರೆ, ಎಷ್ಟೋ ಸೇವಕರು ಸತ್ತಿದ್ದಾರೆ, ಹಿಂಸೆಗೊಳಗಾಗಿದ್ದಾರೆ, ಅವಮಾನಕ್ಕೊಳಗಾಗಿದ್ದಾರೆ. ಒಂದು ವೇಳೆ ನಿಜವಾಗ್ಲೂ ನಮಗೆ ಪ್ರೀತಿ ಇರೋದಾದ್ರೆ, ಆ ಪ್ರೀತಿಯನ್ನು ನಾವು ಅವರ ವಿಷಯದಲ್ಲಿ ಇರುವ ಪ್ರೀತಿಯನ್ನು ತಕ್ಷಣವೇ ಹೋಗಿ ಅವರಿಗೇನಾದರೂ ಮಾಡಬೇಕು ಎಂದು ನಾವು ತವಕಿಸುತ್ತಿದ್ದೇವೆ. ಆದರೆ ಮಾಡುವವರು ಮಾಡುತ್ತಾ ಇರ್ರಿ, ದೇವರಿಗೆ ಸ್ತೋತ್ರ. ಆದರೆ ಒಂದನ್ನು ನಾವು ಮಾಡಬಹುದು, ಅವರನ್ನು ಜ್ಞಾಪಕ ಮಾಡಿಕೊಳ್ಳೋಣ ಪ್ರಾರ್ಥನೆಯಲ್ಲಿ. ಅವರ ಬಾಧೆಯಲ್ಲಿ ನಾವು ಕೂಡ ಸಹಭಾಗಿಗಳಾಗೋಣ, ಅವರ ಶ್ರಮೆಗಳಲ್ಲಿ ನಾವು ಕೂಡ ಭಾಗಿಗಳಾಗೋಣ. ಅವರಿರುವ ಸ್ಥಾನದಲ್ಲಿ ನಾವಿದ್ದಂತೆ ಭಾವಿಸಿಕೊಂಡು ನಾವು ವಿಜ್ಞಾಪನೆ ಮಾಡೋಣ. ಇದು ಎಷ್ಟೋ ಅವಶ್ಯಕವಾಗಿದೆ. ಮಾತಿನಿಂದ, ನಾಲಿಗೆಯಿಂದ ಮಾತ್ರವಲ್ಲ, ಕ್ರಿಯೆಯಲ್ಲಿಯೂ ಕೂಡ ನಾವು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು. ಮಣಿಪೂರ್ನಲ್ಲಿರುವ ಕ್ರೈಸ್ತರಿಗೋಸ್ಕರ, ಮನೆಗಳನ್ನು ಕಳ್ಕೊಂಡವರಿಗೋಸ್ಕರ, ಆಲಯವನ್ನು ಕಳ್ಕೊಂಡವರಿಗೋಸ್ಕರ, ಬರೀ ಕ್ರೈಸ್ತರ ಅಷ್ಟೇ ಅಲ್ಲ ಪ್ರಿಯರೇ, ನನ್ನ ನೆರೆಯವನು ಯಾರು ಎಂದು ಕೇಳಿದಾಗ ಯೇಸು ಏನು ಉತ್ತರಿಸಿದ್ದಾರೆ? ನಿನ್ನ ಪಕ್ಕದಲ್ಲಿದ್ದವನು, ಅಂದರೆ ನಿನ್ನ ಜಾತಿಯವನು, ನಿನ್ನ ಕುಲದವನು, ನಿನ್ನ ರಾಜ್ಯದವನು, ನಿನ್ನ ಮತದವನು, ಅವರೇ ನಿಮ್ಮ ನೆರೆಯವರು ಅಂದುಕೊಳ್ಳೋದಾದ್ರೆ ಅದು ಅಜ್ಞಾನ. ನಮ್ಮ ಪಕ್ಕದಲ್ಲಿರೋರು ಯಾರಾಗಿದ್ರೂ ಸಹ ನಾವೆಲ್ಲರೂ ಮಾನವ ಜಾತಿಯಾಗಿದ್ದೇವೆ, ಮನುಷ್ಯರಾಗಿದ್ದೇವೆ. ಮನುಷ್ಯರೆಲ್ಲರೂ ದೇವರಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದಾರೆ. ಮೊದಲ ಮಾನವನಾಗಿರುವ ಆದಾಮನಿಂದ ಬಂದವರೇ ಆಗಿದ್ದೇವೆ. ಹಾಗಾಗಿ ಮತ, ಕುಲ ಇದಲ್ಲ. ಸಹೋದರ, ನಿನ್ನ ನೆರೆಯವನು ಯಾರು? ನಿಮ್ಮ ಸಹೋದರನು ಯಾರು? ನಿಮ್ಮ ಪಕ್ಕದಲ್ಲಿದ್ದವನು, ಅವಶ್ಯಕತೆಯಲ್ಲಿದ್ದವನು. ಒಬ್ಬನು ಯೆರೂಸಲೇಮಿನಿಂದ ಘಟ್ಟ ಎಳೆದು ಯೆರಿಕೋವಿಗೆ ಹೋಗುವಾಗ ಕಳ್ಳರ ಕೈಯಲ್ಲಿ ಸಿಕ್ಕಾಕೊಂಡನಲ್ಲವೇ? ಆ ದಾರಿಯಲ್ಲಿ ಹೋಗುವಂತಹ ಸಮಾರ್ಯದವನು ಅವನಿಗೆ ಹೇಗೆ ನೆರೆಯವನಾದನು? ಆ ಪ್ರೀತಿಯಿಂದ ಅವನಿಗೂ ಇವನಿಗೂ ಯಾವ ಸಂಬಂಧವಿಲ್ಲದಿದ್ರೂ ಕೂಡ ಅವನನ್ನು ಪರಾಂಬರಿಸುತ್ತಾನೆ. ಈ ದಿನ ಕೂಡ ಹಾಗೆಯೇ ನಮ್ಮ ಕಣ್ಣಿನ ಮುಂದೆ ಹಿಂಸೆಯಲ್ಲಿ ಇರುವಂಥವರನ್ನು, ಬಾಧೆಯಲ್ಲಿರುವಂಥವರನ್ನು, ಅವಮಾನದಲ್ಲಿರುವವರನ್ನು, ಅವರು ಯಾರೇ ಆಗಿರ್ಬೋದು, ಯಾವುದೇ ದೇಶದವರು, ಭಾಷೆಯವರು, ಜಾತಿಯವರಾಗಿರಬಹುದು, ಯೇಸುಕ್ರಿಸ್ತನು ಎಲ್ಲರಿಗೂ ದೇವರಾಗಿರುವುದರಿಂದ ಅವರನ್ನು ನಾವು ಪ್ರೀತಿಸಬೇಕು, ಅವರಿಗೋಸ್ಕರ ಪ್ರಾರ್ಥಿಸಬೇಕು, ಅವರ ವಿಷಯದಲ್ಲಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪಿಸಬೇಕು. ದೇವರು ನಮಗೆ ಕಲಿಸಿಕೊಟ್ಟಿದ್ದಾರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು. ಅಷ್ಟು ಮಾತ್ರವಲ್ಲ, ಸಹೋದರರೇ, ನೀವು ಪ್ರೀತಿಯಲ್ಲಿ ಮತ್ತಷ್ಟು ಹೆಚ್ಚು ಅಭಿವೃದ್ಧಿ ಹೊಂದುವ ಹಾಗೆ ಮಾತ್ರವಲ್ಲದೆ ಸಭೆಯ ಹೊರಗಡೆ ಇರುವವರ ವಿಷಯದಲ್ಲಿ ಮರ್ಯಾದೆಯಿಂದ ನಡೆದುಕೊಳ್ಳುತ್ತಾ ನೋಡಿ, ಮೊದಲು ವಿಶ್ವಾಸಿಗಳನ್ನು ಪ್ರೀತಿಸ್ತಿದ್ದೇವೆ, ಈಗ ಸಭೆಯ ಹೊರಗಡೆ ಇರುವವರನ್ನು. ಆ ವಿಶ್ವಾಸಿಗಳಿಗೆ ನಮ್ಮ ಪ್ರೀತಿ ಅರ್ಥ ಆಗೋದಿಲ್ಲ, ನಮ್ಮ ಸ್ಥಿತಿಯನ್ನು ಅವರು ಗ್ರಹಿಸಿಕೊಳ್ಳುವುದಿಲ್ಲ. ಹಾಗಾಗಿ ಸಭೆಯ ಆಚೆ ಕಡೆ ಇರುವವರು, ಲೋಕಾನುಸಾರವಾಗಿ ಹೋಗುವಂಥವರು, ನಾವು ಅಂಥವರೊಂದಿಗೆ ಐಕ್ಯವಾಗುವುದಿಲ್ಲ ಎಲ್ಲ ವಿಷಯಗಳಲ್ಲಿ. ಹಾಗಾಗಿ ಅವರೊಂದಿಗೆ ಘರ್ಷಣೆಗೊಳ್ಳದೆ ಸಭೆಯ ಹೊರಗೆ ಇರುವವರೊಂದಿಗೆ ಮರ್ಯಾದೆಯುಳ್ಳವರಾಗಿ ನಡೆದುಕೊಳ್ಳಬೇಕು, ಮರ್ಯಾದೆಯಿಂದ ನಡೆಯಬೇಕು. ಜೊತೆ ಮಾನವರೊಂದಿಗೆ ಗೌರವಿಸುವುದು ಈ ದಿನ ಹೆಚ್ಚು ಕಾಣೋದಿಲ್ಲ. ಒಂಥರ
ಏಕವಚನದಿಂದ ಸಂಬೋಧಿಸುತ್ತಾರೆ, ಕೀಳಾಗಿ ಮಾತಾಡ್ತಾರೆ, ಗೇಲಿ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ರಾಜಕೀಯ ಪಾರ್ಟೀಸ್ಗಳಲ್ಲಿರುವಂಥವರಾಗಲಿ, ಪ್ರಪಂಚದಲ್ಲಿರುವಂತಹ ದೇಶಗಳ ನಾಯಕರುಗಳಾಗಲಿ, ವಿಶ್ವಾಸಿಗಳೆಂದು ಹೇಳಿಕೊಳ್ಳುವವರಾಗಲಿ, ಲೋಕದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳುವಂಥದ್ದನ್ನೇ ನಾವು ನೋಡ್ತೇವೆ. ಎಲ್ಲಿಯೂ ಕೂಡ ಮನಸ್ಸುಗಳು ಜೋಡಿಸಲ್ಪಟ್ಟವುಗಳಾಗಿ ಮರ್ಯಾದೆಯಿಂದ ಪ್ರವರ್ತಿಸುವಂತಹ ಜನರು ಈ ದಿನ ನಮಗೆ ಕಾಣುವುದಿಲ್ಲ. ಆಲಯಕ್ಕೆ ಹೋದಾಗ ನಾವು ಎಲ್ಲರೊಂದಿಗೆ ಪ್ರೀತಿಯಿಂದಿರೋಣ. ಸಭೆಯಿಂದ ಹೊರಗೆ ಬಂದಾಗ ನಮ್ಮ ಸುತ್ತಲಿರುವವರೊಂದಿಗೆ ಮರ್ಯಾದೆಯಿಂದ ಅವರ ವಿಷಯದಲ್ಲಿ ನಡೆದುಕೊಳ್ಳೋಣ. ನಾವೆಲ್ಲರೂ ಪವಿತ್ರರಾಗಿರುವಂತೆ, ಅವರು ಪಾಪಿಗಳಾಗಿರುವಂತೆ ಅಲ್ಲದೆ, ಅವರು ಕೂಡ ನಮ್ಮ ಜೊತೆ ಸಹೋದರರು, ಜೊತೆ ಸಹೋದರಿಯರು ಎಂಬ ಗ್ರಹಿಕೆಯಿಂದ ಅವರಿಗಾಗಿ ಪ್ರಾರ್ಥಿಸಬೇಕು. ನಿಮಗೆ ಯಾವುದೊಂದರ ಕೊರತೆ ಇಲ್ಲದ ಹಾಗೆ ನಾನು ನಿಮಗೆ ಆಜ್ಞಾಪಿಸಿದ ಪ್ರಕಾರ ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ನಿಮ್ಮ ಕೈಯಾರೆ ಕೆಲಸ ಮಾಡುವುದರಲ್ಲಿಯೇ ಆಸಕ್ತರಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಒಬ್ಬ ವಿಶ್ವಾಸಿ ಪರರ ತಂಟೆಗೆ ಹೋಗಬಾರದು. ಪಕ್ಕದವರ ಒಂದು ಸಂಪಾದನೆ ತಿನ್ನುವವನಾಗಿರಬಾರದು. ಪಕ್ಕದಲ್ಲಿದ್ದವರಿಗೆ ಭಾರವಾಗಿರಬಾರದು. ನಿಮ್ಮ ಸ್ವಂತ ಕೈಯಾರೆ ಕಷ್ಟಪಟ್ಟು ರೋಷವುಳ್ಳವರಾಗಿ ದೇವರ ಮಕ್ಕಳಾಗಿರುವ ನಾವು ಭಿಕ್ಷೆ ಬೇಡಿ ತಿನ್ನುವವರಲ್ಲವೆಂದು, ಕರ್ತನಿಂದ ಆಶೀರ್ವದಿಸಲ್ಪಟ್ಟವರೆಂದು, ಕರ್ತನು ನಮ್ಮ ಕಷ್ಟಾರ್ಜಿತ ಆಶೀರ್ವದಿಸುತ್ತಾರೆಂದು ನಂಬಬೇಕು. ದೇವರ ಆಲಯದೊಳಕ್ಕೆ ಹೋಗುವಾಗ ವಿಶ್ವಾಸಿಗಳೆಲ್ಲರೊಂದಿಗೆ ಸೇರಿ ಐಕ್ಯವಾಗಿರೋಣ, ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸೋಣ. ಹೊರಗಡೆ ಬಂದಾಗ ಹೊರಗಡೆ ಇದ್ದವರೊಂದಿಗೆ ಅವರು ನಮಗೆ ಗೌರವ ಕೊಟ್ಟರು, ಕೊಡದೇ ಇದ್ದರು, ಅವರು ನಮಗೆ ಹಗುರವಾಗಿ ನೋಡಿ ನಮ್ಮನ್ನು ಹಿಂಸಿಸಿದ್ರು, ಅವರಿಗೂ ಕೂಡ ಕ್ರಿಸ್ತನ ಪ್ರೀತಿಯನ್ನು ತೋರಿಸೋಣ. ಅವರ ವಿಷಯದಲ್ಲಿ ಮರ್ಯಾದೆಯಿಂದ ನಡೆದುಕೊಳ್ಳೋಣ. ಅದರ ಮುಖಾಂತರ ನಾವು ಪರಲೋಕದಲ್ಲಿರುವ ದೇವರ ಮಕ್ಕಳಾಗಿದ್ದೇವೆಂದು ನಮ್ಮ ಸುತ್ತಲಿರುವವರು ಗುರುತಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ನಾಮದಲ್ಲಿ ಅಂಗೀಕರಿಸಲ್ಪಟ್ಟ ನಾವು, ನಿಮ್ಮಲ್ಲಿ ನಂಬಿಕೆ ಇಟ್ಟಿರುವ ನಾವು ಈ ಲೋಕಸ್ಥರಂತೆ ಅಲ್ಲದೆ, ಎಲ್ಲರಂತೆಯೂ ಅಲ್ಲದೆ ಪ್ರೀತಿಪೂರ್ವಕವಾಗಿರುವಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳಿರಿ ಎಂದು ನೀವು ನಮಗೆ ಕಲಿಸಿಕೊಟ್ಟಿದ್ದೀರಿ. ಒಬ್ಬರ ಕಾಲನ್ನು ಇನ್ನೊಬ್ಬರು ತೊಳೆಯಿರಿ ಎಂದು ಹೇಳಿದ್ದೀರಿ. ಒಬ್ಬರು ಇನ್ನೊಬ್ಬರನ್ನು ಶ್ರೇಷ್ಠರೆಂದು ಎಣಿಸಿರಿ ಎಂದಿದ್ದೀರಿ. ಇದನ್ನು ನೀವು ಮಾಡಿ ತೋರಿಸಿದ್ದೀರಲ್ಲವೇ? ನಿಮ್ಮನ್ನು ಹೋಲಿ ಜೀವಿಸುವಂತೆ ಸಹಾಯ ಮಾಡಿರಿ. ಈ ಅಂತ್ಯ ದಿನಗಳಲ್ಲಿ ಮನುಷ್ಯರು ಯಾವ ರೀತಿಯ ಮೌಲ್ಯಗಳಿಲ್ಲದ ಜೀವಿತ ಜೀವಿಸುತ್ತಿರುವಾಗ, ಜೊತೆ ಮಾನವನಿಗೆ ಯಾವುದೇ ಮರ್ಯಾದೆ ಕೊಡದೆ ಹೀನವಾದ ರೀತಿಯಲ್ಲಿ ನಡ್ಕೊಳ್ತಾ, ಕೀಳಾಗಿ ನೋಡುತ್ತಾ, ಒಬ್ಬರನ್ನೊಬ್ಬರು ಹಾನಿ ಮಾಡಿಕೊಳ್ತಿರುವ ಈ ಭಯಂಕರವಾದ ದಿನಗಳಲ್ಲಿ ದೇವರ ಮಕ್ಕಳೆಂದು ಹೇಳಿಕೊಳ್ಳುವ ನಾವು ನಿಮ್ಮ ಪ್ರೀತಿಯಲ್ಲಿ ಮುಳುಗುವಂತೆ, ನಿಮ್ಮ ಪ್ರೀತಿಯಲ್ಲಿ ಐಕ್ಯಗೊಂಡು ಬಂಧಿಸಲ್ಪಡುವಂತೆ ನಂಬಿಕೆಯಿಂದ ಪ್ರಾರ್ಥಿಸಿ ಲೋಕವನ್ನೆಲ್ಲ ನಿಮ್ಮ ಪಾದ ಸನ್ನಿಧಿಗೆ ನಡೆಸಬೇಕೆಂಬ ಆಸೆಯುಳ್ಳವರಾಗಿ ಜೀವಿಸುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನೀವೆಲ್ಲಿಂದ ವೀಕ್ಷಿಸುತ್ತಾ ಇದ್ದೀರೆಂದು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ಮಾತ್ರವಲ್ಲದೆ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಮತ್ತು ಪ್ರೇಯರ್ ಬರ್ಡನ್ಸ್ ಕೂಡ ಕಳಿಸಿಕೊಡಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಇದೇ ಆಗಸ್ಟ್ 15ರಂದು ಬ್ಯಾಂಗ್ಳೂರಿನಲ್ಲಿ ಒಂದು ವಿಶೇಷ ಒಂದು ದಿನದ ಗೆಟ್ ಟುಗೆದರ್ ಏರ್ಪಡಿಸಿದ್ದೇವೆ. ಬ್ಯಾಂಗ್ಳೂರಲ್ಲಿರುವವರೆಲ್ಲರೂ ತಪ್ಪದೆ ಬಂದು ಪಾಲ್ಗೊಳ್ಳಿರಿ. ಅದರ ವಿವರಗಳು ಅಂತ್ಯದಲ್ಲಿ ನಿಮಗೆ ಸ್ಪಷ್ಟವಾಗಿ ಕೊಡಲಾಗುತ್ತೆ. ಆಲಯಕ್ಕೆ ಹೋಗಿರಿ. ದಿನವಿಡೀ ದೇವರ ವಾಕ್ಯ ಮೇಲಿಂದ ಮೇಲೆ ಲಾಲಿಸುವವರಾಗಿರಿ. ಹಾಗೆ ದೇವರ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ. ಯವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ. ಹಿರಿಯರು ಕೂಡ ಬರಬಹುದು.
ಇದು ನಿಮ್ಮೆಲ್ಲರಿಗೂ ಎಷ್ಟೋ ಉಜ್ಜೀವನಕರವಾಗಿ ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯವನಸ್ಥರೇ, ತಪ್ಪದೆ ಬನ್ನಿರಿ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. 2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9884807779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿರಿ, ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ತಪ್ಪದೇ ಬರ್ತಿರಲ್ಲವೋ?